ಸೊ IVF ಆ್ಯಂಡ್ ಏರ್ ಪೊಲ್ಯೂಷನ್ ಡೆಫಿನೆಟ್ಲಿ ಸರ್ಟನ್ ಇಂಪ್ಯಾಕ್ಟ್ ಇರುತ್ತೆ. ಸೊ ಈ IVF ಮಾಡೋರಲ್ಲಿ ಆಲ್ರೆಡಿ ಅವರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು, ಇಲ್ಲ ಅಂದರೆ ನಾವು ಹೊರಗಡೆಯಿಂದ ಹಾರ್ಮೋನ್ಸ್ ಕೊಡ್ತಾ ಇದ್ದೀವಿ ಆ್ಯಂಡ್ ಅವರಲ್ಲಿ ಈ ಇನ್ಫ್ಲಮೇಷನ್ ಅನ್ನೋದು ಹೆಚ್ಚಿನ ಮಟ್ಟಿಗೆ ಕಾಣಬಹುದು, ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದು ಹೆಚ್ಚಿನ ಮಟ್ಟಿಗೆ ಇರುತ್ತೆ. ಸೊ ಅಂಥವರಲ್ಲಿ ಈ ಹೈ ಪೊಲ್ಯೂಷನ್ ಸಿಟೀಸಲ್ಲಿ ಇದ್ದಾಗ ಮತ್ತು ಡೈಲಿ ಎಕ್ಸ್ಪೋಷರ್ ಆರ್ ಕ್ರಾನಿಕ್ ಎಕ್ಸ್ಪೋಷರ್ ಈ ಏರ್ ಪೊಲ್ಯೂಷನಿಂದ ಆದಾಗ ಮತ್ತು ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಮತ್ತು ಇನ್ಫ್ಲಮೇಷನ್ ಅನ್ನು ಹೆಚ್ಚು ಮಟ್ಟಿಗೆ ಕಾಣಬಹುದು. ಇದರಿಂದ ಆಗಿ ನಮಗೆ ಇಂಪ್ಲಾಂಟೇಷನ್ ಫೇಲಿಯರ್ಸ್ ಅನ್ನೋದು ಆಗಬಹುದು, ಇಲ್ಲ ಎಗ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಸ್ಪರ್ಮ್ ಕೌಂಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇನ್ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಆಗಿ ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿನೂ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ IVF ಆದಮೇಲೆ ಪ್ರೆಗ್ನೆಂಟ್ ಆಗಿದ್ದಾರೆ, ಸೊ ಪ್ರೆಗ್ನೆಂಟ್ ಆದಮೇಲೂ ಸಹ ಯುಟ್ರೇಸಲ್ಲಿ ಬ್ಲಡ್ ಸಪ್ಲೈ ಅನ್ನೋದು ಕಡಿಮೆ ಆಗಿ ಅದರಿಂದ ಸಲುವಾಗಿ ಇಂಪ್ಲಾಂಟೇಷನ್ ಎಫೆಕ್ಟ್ ಆಗಬಹುದು. ಆ್ಯಂಡ್ ಮಿಸ್ಕ್ಯಾರೇಜಸ್ ಕೂಡ ಹೆಚ್ಚಿನ ಮಟ್ಟಿಗೆ ಇವರಲ್ಲಿ ನಾವು ಕಂಡುಬರುತ್ತದೆ. ಆ್ಯಂಡ್ ಈವನ್ IVF ಇಲ್ಲ ಅಂತ ಹೇಳಿದ್ರೂ ಪ್ರೆಗ್ನೆನ್ಸಿ ಆದಮೇಲೆ ಈ ಏರ್ ಪೊಲ್ಯೂಷನಿಂದ ಆಗಿ ರಿಡಕ್ಷನ್ ಇನ್ ದಿ ವೆಯ್ಟ್ ಆಗಬಹುದು, ಅಂದರೆ ಪ್ರಿಮೆಚ್ಯೂರ್ ಡೆಲಿವರೀಸು ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಗ್ರೋತ್ ರೆಸ್ಟ್ರಿಕ್ಷನ್ ಅನ್ನೋದು ಆಗೋ ಚಾನ್ಸಸ್ ಇರುತ್ತೆ ಈ ಏರ್ ಪೊಲ್ಯೂಷನಿಂದಾಗಿ.